ದೇಶಾದ್ಯಂತ ಒಂದೇ ಮಾದರಿಯಲ್ಲಿ ಸ್ಮಾರ್ಟ್ ಕಾರ್ಡ್ ಇರಬೇಕು ಅನ್ನೋದು ಕೇಂದ್ರ ಸರ್ಕಾರದ ಪ್ಲಾನ್. ಈ ಪ್ಲಾನ್ಗೆ ರಾಜ್ಯ ಸಾರಿಗೆ ಇಲಾಖೆ ಮುಂದಾಗಿದ್ದು, ಇನ್ನು ಮುಂದೆ ರಾಜ್ಯದಲ್ಲಿ ಆರ್ಸಿ ಆ್ಯಂಡ್ ಡ್ರೈವಿಂಗ್ ಲೈಸೆನ್ಸ್ ಹೈಟೆಕ್ ಆಗಲಿವೆ. ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ರಾಜ್ಯದಲ್ಲಿ ಇನ್ಮುಂದೆ ಹೊಸ ರಿಜಿಸ್ಟ್ರೇಷನ್ ಆಫ್ ಸರ್ಟಿಫಿಕೇಟ್. ಹೊಸ ಆರ್ಸಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ. ರಾಜ್ಯ ಸಾರಿಗೆ ಇಲಾಖೆಯಿಂದ ಹೊಸ ರಿಜಿಸ್ಟ್ರೇಷನ್ ಆಫ್ ಸರ್ಟಿಫಿಕೇಟ್ಗೆ ಚಾಲನೆ ನೀಡಲಾಗಿದೆ. ರಸ್ತೆ ಸಾರಿಗೆ ಮತ್ತು ಸುರಕ್ಷತೆ ಆಯುಕ್ತರ ಕಚೇರಿಯಲ್ಲಿ ಹೊಸ ಆರ್ಸಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಚಾಲನೆ ನೀಡಿದರು. ಕೇಂದ್ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ 174 ಈ ಅನುಸಾರ ದೇಶಾದ್ಯಂತ ಒಂದೇ ಮಾದರಿಯಲ್ಲೇ ಸ್ಮಾರ್ಟ್ ಕಾರ್ಡ್ಗಳನ್ನು ತರುವ ಯೋಜನೆಯದು ಕರ್ನಾಟಕದಲ್ಲಿ ಜಾರಿಗೆ ಬಂದಿದೆ. ಡ್ರೈವಿಂಗ್ ಲೈಸೆನ್ಸ್ ಸ್ಮಾರ್ಟ್ ಕಾರ್ಡ್ಗಳನ್ನು ಡಿಸೆಂಬರ್ 15ರಂದು ಲೋಕಾರ್ಪಣೆಗೊಳಿಸಲು ಸಿದ್ಧತೆ ನಡೆಸಲಾಗುತ್ತಿದೆ. ಈ ಸ್ಮಾರ್ಟ್ ಕಾರ್ಡ್ ಪಾಲಿ ಕಾರ್ಬೋನೇಟ್ ವಸ್ತುಗಳಿಂದ ಮುದ್ರಿಸಲಾಗುತ್ತದೆ. ಸ್ಮಾರ್ಟ್ ಕಾರ್ಡ್ನಲ್ಲಿ 64 KB ಕೆಪಾಸಿಟಿಯ ಮೈಕ್ರೋ ಚಿಪ್ ಅಳವಡಿಸಲಾಗಿದೆ. ಹೆಚ್ಚುವರಿಯಾಗಿ NIS ತಂತ್ರಾಂಶದ QR ಕೋಡ್ ಸಹ ಮುದ್ರಿಸಲಾಗುತ್ತದೆ. ಇನ್ಮುಂದೆ ಬರುವ ಎಲ್ಲ ವಾಹನಗಳಿಗೆ ಹೊಸ ಯೋಜನೆ ಸ್ಮಾರ್ಟ್ ಕಾರ್ಡ್ ರೀತಿಯಲ್ಲಿ ಆರ್ಸಿಯನ್ನ ವಿತರಣೆ ಮಾಡಲಾಗುತ್ತದೆ. ಸದ್ಯ ಇರುವ ಆರ್ಸಿದಾರರು ಹೊಸ ಕಾರ್ಡ್ ಬೇಕೆಂದರೆ ಇಲಾಖೆಯ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಸ್ಮಾರ್ಟ್ ಕಾರ್ಡ್ಗಳನ್ನು ಸಾರಿಗೆ ಕಚೇರಿಯಲ್ಲಿ ಕೇಂದ್ರೀಕೃತ ಮುದ್ರಣ ಸೌಲಭ್ಯ ಹೊಂದಿದೆ. ಈ ಯೋಜನೆ ಎಲ್ಲ ಕಾರ್ಡ್ಗಳನ್ನು ಪೂರೈಕೆ ಮಾಡಲು ದೆಹಲಿ ಮೂಲದ ರೋಜಾ ಮೆರಿಟ್ ಟೆಕ್ನಾಲಜಿಯ ಲಿಮಿಟೆಡ್ ಕಂಪನಿಯೊಂದಿಗೆ 5 ವರ್ಷಗಳ ಅವಧಿಗೆ ಒಪ್ಪಂದ ಆಗಿದೆ. ವಿಚಾರಗಳನ್ನು ತರೋದಕ್ಕೆ ಮತ್ತೆ ಈಗ ಉದ್ಘಾಟನೆ ಕೂಡ ಮಾಡಿದ್ವಿ. ಈಗ ಸಾರಿಗೆ ಇಲಾಖೆ ಒನ್ ನೇಷನ್ ಒನ್ ಕಾರ್ಡ್ ಅಂತ ಹಿಂದೆ 1/3/19 ದೇಶದಲ್ಲಿ ಎಲ್ಲ ಒಂದೇ ಥರ ಕಾರ್ಡ್ ಇರಬೇಕು ಅಂತ ಆದೇಶ ಮಾಡಿದರು. ಅದ್ರ ಪ್ರಕಾರ ಮಾಡ್ತಾಯಿದ್ರು. ಈಗೇನು ಅಪ್ಗ್ರೇಡೆಡ್, ಈಗ ಅಪ್ಗ್ರೇಡೆಡಲ್ಲಿ ಇದರಲ್ಲಿ ನೋಡಿ, ಸ್ಮಾರ್ಟ್ ಕಾರ್ಡ್ ಪಾಲಿ ಕಾರ್ಬೊನೇಟ್ ಮೆಟೀರಿಯಲಿಂದ ತಯಾರಿಸಿರ್ತಕ್ಕಂಥದ್ದು, ಲೇಸರ್ ಇಂಜಿನಿಯರಿಂಗ್ ಮೂಲಕ ಮುದ್ರಿಸಲಾಗುತ್ತಿದ್ದು, ಸ್ಮಾರ್ಟ್ ಕಾರ್ಡ್ನಲ್ಲಿ 64 KB ಕೆಪಾಸಿಟಿಯ ಮೈಕ್ರೋ ಚಿಪ್ಪನ್ನು ಹೊಂದಿದ್ದು, ಹೆಚ್ಚುವರಿಯಾಗಿ NIC ತಂತ್ರಾಂಶದ QR ಕೋಡನ್ನು ಸಹ ಮುದ್ರಿಸಲಾಗುತ್ತದೆ. ಇನ್ನು ಅರ್ಜಿದಾರರಿಂದ ಪ್ರತಿ ಸ್ಮಾರ್ಟ್ ಕಾರ್ಡ್ಗೆ ಸಂಗ್ರಹಿಸಲಾಗುವ ಒಟ್ಟಾರೆ 200 ರೂಪಾಯಿ. ಇದರಲ್ಲಿ ಸೇವಾದಾರರ ಪಾಲು 64.46 ರೂಪಾಯಿಗಳು ಮತ್ತು ಸರ್ಕಾರದ ಪಾಲು 135.54 ರೂಪಾಯಿಗಳಾಗಿರುತ್ತವೆ. ಮುದ್ರಣ ಸೌಲಭ್ಯದಲ್ಲಿರುವ 2 ಸ್ಮಾರ್ಟ್ ಕಾರ್ಡ್ ಪ್ರಿಂಟಿಂಗ್ ಮಷಿನ್ S7000 ಮಾಡೆಲ್ ಅನ್ನು ಸೇವಾದಾರರ ಮೂಲಕ ಇಟಲಿ ದೇಶದ ಮ್ಯಾಟಿಕ್ ಫಿನ್ಟೆಕ್ SPA ಕಂಪನಿಯಿಂದ ಆಮದು ಮಾಡಲಾಗುತ್ತಿದೆ. ಇವತ್ತು RC ಇದು ಪ್ರಾರಂಭವಾಗಿದೆ. 1 ಗಂಟೆಗೆ ಕನಿಷ್ಠ 500ರಿಂದ 600 ಕಾರ್ಡ್ ಪ್ರಿಂಟ್ ಆಗುತ್ತೆ. ಫೀಡ್ ಮಾಡಿದ್ರೆ ಕರೆಕ್ಟಾಗಿ 1 ಗಂಟೆಗೆ 2 ಮಿಷಿನ್ ಇದೆ. 2 ಮಿಷನ್ನು ಅಂದರೆ ಹತ್ತತ್ರ 1 ಗಂಟೆಯಲ್ಲಿ 1000ರಿಂದ 1200 ಕಾರ್ಡು ಪ್ರತಿದಿನ ನಾವು ಕೊಡ್ಬೋದು. ನಮ್ಗೆ ಯೂಶ್ವಲಾಗಿ ಬೇಕಾಗೋದು 15,000 ಪ್ರತಿದಿನ ಅಲ್ವಾ? 15,000, 14, 15, 16 ಈ ರೀತಿ ಬೇಕಾಗುತ್ತೆ. ಅದರಿಂದ ಸ್ಮಾರ್ಟ್ ಕಾರ್ಡು ಈಗ ನಾವು 10 ಗಂಟೆ ಕಾಲ ಪ್ರಿಂಟ್ ಮಾಡಿದ್ರೆ ಹತ್ತತ್ರ 20,000 ಮಾಡ್ಕೋಬೋದು. ಆಮೇಲೆ ಇನ್ನೂ 1 ಮಿಷಿನ್ ಬರುತ್ತೆ. ಈಗ 2 ಮಿಷಿನ್ ಈಗ ಕೆಲಸ ಮಾಡ್ತಾ ಇದೆ. ಇನ್ನೂ 1 ಮಿಷಿನ್ ಆರ್ಡರ್ ಮಾಡಿದ್ದಾರೆ. ಜರ್ಮನ್ದಲ್ವ ಇದು ಮಿಷಿನ್? ಇಟಲಿದು 2 ಮಿಷಿನ್ ಆಗಿದೆ. ಇನ್ನೂ 1 ಮಿಷಿನ್ ಆರ್ಡರ್ ಮಾಡಿದ್ದಾರೆ. ಅದು ಸ್ಪೇರ್ ಇಟ್ಕೊಂಡಿರ್ತಾರೆ. ಒಟ್ಟಾರೆ ಸಾರಿಗೆ ಇಲಾಖೆಯಲ್ಲಿ ಆರ್ಸಿ ಆ್ಯಂಡ್ ಡ್ರೈವಿಂಗ್ ಲೈಸೆನ್ಸ್ಗಳನ್ನು ಆಧುನೀಕರಣ ಮಾಡಲು ಮುಂದಾಗಿದೆ. ಈ ಯೋಜನೆಯನ್ನ ಇಲಾಖೆ ಯಾವ ರೀತಿ ಕಾರ್ಯರೂಪಕ್ಕೆ ತರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಉಲ್ಲಾಸ್ ಕಿರವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.